ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ನಮ್ಮ ನರ್ಸಿಂಗ್ ಸ್ಟೂಡೆಂಟ್, ಓಕೆ, ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳು ನಿಮಗೋಸ್ಕರ. ಸೊ ಭಾಳ ದಿನ ಆಗಿತ್ತು ನಿಮ್ಮ ಬಗ್ಗೆ ಏನೂ ಕೂಡ ಮಾತಾಡಿದ್ದಿಲ್ಲ. ಜಸ್ಟ್ ಏನೇ ಒಂದು ಅಪ್ಡೇಟ್ಗಳು ಬಂದರೂ ಕೂಡ ವಾಟ್ಸಪ್ ಗ್ರೂಪ್ಸ್ ಇದ್ದು ಆ್ಯಂಡ್ ಚಾನಲ್ಸ್ ಕೂಡ ಇದ್ದು ಆ್ಯಂಡ್ ಇನ್ಸ್ಟಾ ಪೇಜಲ್ಲಿ ಕೂಡ ನೋಡಿರ್ತೀರ. ಸೊ ಆ್ಯಕ್ಚುಲಿ ಕೂಡ ಈ ವಿಡಿಯೋನು ಕೂಡ ಮಾಡಬಾರ್ದು ಅಂತಲೇ ಇತ್ತು. ಬಟ್ ನಾನು ಈಗ DM ಅಲ್ಲಿ ನೋಡ್ತಾ ಇದ್ದೀನಿ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಬರ್ತಾರೆ, ಭಾಳಷ್ಟು ಕನ್ಫ್ಯೂಷನ್ ಆಗ್ತದೆ. ಸೊ ಈ ಹಿಂದೆ ಕೂಡ ಬುಕ್ಲೆಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟೊಂದು ಅಂದರೆ ಕಾಂಪ್ಲಿಕೇಟ್ ಆಗಿಬಿಟ್ಟೆ ಫೇಲ್ ಆಗಿದ್ದೀವಿ ಈ ಹಿಂದೆ. ಬಟ್ ಅದರಲ್ಲಿ ಬೇರೆ ಮತ್ತೆ ಹೊಸ ರೂಲ್ಸ್ ಅಂತೆ ಸ್ವಲ್ಪ ಹೇಳಿ ಅಂತಂದು ನಾನು ಕೆಲವೊಂದಿಷ್ಟು DMಸ್ಗಳನ್ನ ನೋಡಿದೆ, ಹಾಗಾಗಿ ವಿಡಿಯೋ ಮಾಡ್ತಿರೋದು. ಸಿಂಪಲ್ ಇದೆ, ಓಕೆ. ನೀವು ಕಾನ್ಫ್ಲಿಕ್ಟ್ ಮಾಡ್ಕೊಳ್ತಿದ್ದೀರ ನೀವೇ, ಓಕೆ. ಏನಿಲ್ಲ, ಬುಕ್ಲೆಟ್ ಹೊಸದಾಗಿ ಬಂದಿದೆ ಅಂತಂದರೆ ನ್ಯೂ ರೂಲ್ಸ್ ಅನ್ನೋ ಬದಲು ಅವೇ ರೂಲ್ಸ್ನ ಕೆಲವೊಂದಿಷ್ಟು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಯಾಕೆ ಮಾಡಿದ್ದಾರೆ, ಒಂದು ಯಾರೆಲ್ಲ ನಿಮ್ಮ ಇವ್ಯಾಲ್ಯೂಯೇಷನ್ ಆಗಲಿಕ್ಕೆ ಈಸಿ ಆಗಬೇಕು. ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಕನ್ಫ್ಯೂಷನ್ ಆಗಬಾರ್ದು, ಓಕೆ. ನಿಮ್ದು ಈಸಿಯಾಗಿ ಫೈಂಡ್ ಇಟ್ ಆಗಲಿ ನಿಮ್ಮ ಆನ್ಸರ್ಸ್ಗಳು ಅವ್ರಿಗೆ ಗೊತ್ತಾಗುವಾಗೆ, ಓಕೆ. ನೀವಾಗಿ ಕೂಡ ಎಲ್ಲೆಲ್ಲೋ ಬರೆದು ಬಿಟ್ಟಿರ್ತಾರೆ ನೀವು ಆನ್ಸರು, ಬಟ್ ಅವ್ರಿಗೆ ಇವ್ಯಾಲ್ಯೂಯೇಷನ್ ಮಾಡೋರಿಗೆ ಸೊ ರ್ಯಾಂಡಮಾಗಿ ಚೆಕ್ ಮಾಡಿಬಿಟ್ಟು ಎಷ್ಟೋ ಜನ ಫೇಲು ಕೂಡ ಆಗಿದ್ದುಂಟು. ಆ್ಯಂಡ್ ಕನ್ಫ್ಯೂಷನ್ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ, ಒಳ್ಳೆ ಟೀಚರ್ಸ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಪಾಸ್ ಆಗ್ತಾರೆ, ಬಟ್ ಮೊದಲೇ ಖರಾಬ್ ಮೂಡಿರ್ತಾರೆ, ಬಂದಿರ್ತಾರೆ, ನೀವು ಎಲ್ಲೂ ಬೇಕಲ್ಲಿ ಆನ್ಸರ್ ಹೆಂಗೆಂಗೋ ಬರ್ತಿತ್ತಂದರೆ. ಸೊ ಆ ಥರ ಮೂಡಲ್ಲಿ ನೀವು ಫೇಲ್ ಆಗೋ ಸ್ಟೂಡೆಂಟ್ನ ಒಮಿಷನ್ಸ್ ಅಂತ ಕರಿತೀವಿ ನಾವು. ಇವನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡಲಿಕ್ಕೆ ಒಂದು ದಾರಿ ಅಂತ ಅಷ್ಟೇ ಇದೆ, ಏನಿಲ್ಲ. ಸಿಂಪಲಾಗಿ 16 ಪಾಯಿಂಟ್ಸ್ಗಳಿದ್ದಾವೆ, ಓದ್ತಾ ಹೋಗ್ತೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಒಂದೇದು ನೋಡಿ, ದ ಆನ್ಸರ್ ಮಸ್ಟ್ ಬಿ ಲೆಜಿಬಲ್ ಅಂತ ಕಾಣಿಸ್ತದೆ, ಅಂದರೆ ರಿಟರ್ನ್ ಯೂಸಿಂಗ್ ಬ್ಲ್ಯಾಕ್ ಇಂಕ್ ಬಾಲ್ ಪೆನ್ ಓನ್ಲಿ. ಅಂತಂದ್ರೆ ನೀವು ಆನ್ಸರ್ ಬರಿಬೇಕಂತಂದರೆ ಬ್ಲ್ಯಾಕ್ ಇಂಕ್ ಮಾತ್ರ ಯೂಸ್ ಮಾಡಬೇಕು, ಓಕೆ. ಸೊ ಬ್ಲ್ಯಾಕ್ ಇಂಕ್ ಯಾಕಂತಂದರೆ ನಮ್ಮ ಯೂನಿವರ್ಸಿಟಿ ಏನಾಗ್ತದೆ, ಸ್ಕ್ಯಾನ್ ಆಗುತ್ತೆ. ಸೊ ಹಂಗಾಗಿ ಬ್ಲ್ಯಾಕ್ ಇಂಕ್ ಬರೀರಿ. ಸೊ ಆದಷ್ಟು ಯಾವುದೇ ರೀತಿಗೆ ಪೆನ್ಸಿಲು ಮತ್ತು ಬ್ಲೂ ಇಂಕ್ನ ಅವಾಯ್ಡ್ ಮಾಡಿ, ಯಾಕಂದರೆ ಸರಿಯಾಗಿ ಸ್ಕ್ಯಾನ್ ಆಗಲ್ಲ ಅಷ್ಟೇ, ಓಕೆ. ಬ್ಲ್ಯಾಕ್ ಇಂಕಲ್ಲಿ ಬರೀತಾರೆ, ಎಲ್ಲರೂ ಕೂಡ ಗೊತ್ತಿದೆ, ಓಕೆ. ಎರಡನೇದು, ದ ಆನ್ಸರ್ ಶುಡ್ ಬಿಗಿನ್ ಆನ್ ಫ್ರೆಶ್ ಪೇಜ್ ಅಟ್ ದ ಎಂಡ್ ಆಫ್ ಈಚ್ ಆನ್ಸರ್, ಡ್ರಾ ಎ ಹಾರಿಜಾಂಟಲ್ ಲೈನ್ ಯೂಸಿಂಗ್ ಪೆನ್ಸಿಲ್ ಓನ್ಲಿ, ಓಕೆ. ಸೊ ಇಲ್ಲಿ ಏನು ಕೊಟ್ಟವ್ರೆ ನೋಡಿ, ಲೈಕ್ ಎಕ್ಸಾಂಪಲ್ ಇದು ಒಂದು ಪೇಜು, ಓಕೆ. ಅದಾದ ತಕ್ಷಣ ಇದೊಂದು ಪೇಜ್ ಅಂತ ಅಂದ್ಕೊಳ್ಳಿ, ಓಕೆ. ನೀವು ಆನ್ಸರು ಇಲ್ಲಿವರೆಗೂ ಕೂಡ ಬರ್ದಿರ್ತೀರ, ಒಂದು ಪೇಜ್ ಮುಗಿದೋಯ್ತದು. ಈ ಪೇಜ್ ಮುಗೀತಂತಂದರೆ ಅಂದರೆ ಈ ಕ್ವಶನ್ಸ್ ಕೂಡ ಮುಗಿದೈತೆ, ಈ ಪೇಜ್ ಇನ್ನೂ ಕೂಡ ಇದೆ, ಬಟ್ ಆನ್ಸರ್ ಮುಗಿದೋಯ್ತದೆ. ಎಷ್ಟನೇ ಕ್ವಶನ್, ಒಂದನೇ ಕ್ವಶನ್ ಮುಗಿತಂತಂದರೆ ಎರಡನೇ ಕ್ವಶನ್ ಸ್ಟಾರ್ಟ್ ಮಾಡ್ತೀರ ಅನ್ನೋಗತ್ತಂದರೆ ಹೊಸದಾಗಿ 2 ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಪೇಜಲ್ಲೇ ಸ್ಟಾರ್ಟ್ ಮಾಡಬೇಕು, ಓಕೆ. ಸೊ ಸಿಂಪಲ್, ಅಷ್ಟೇ, ಏನಿಲ್ಲ, ಓಕೆ. ಎರಡನೇ ಅಂದರೆ ಒಂದು ಯಾವುದಾದ್ರೂ ಆನ್ಸರ್ ಮುಗಿತಪ್ಪ ಅಂತಂದರೆ ನೆಕ್ಸ್ಟ್ ಕ್ವಶನ್ಸ್ಗೆ ಏನಾದರೂ ಆನ್ಸರ್ ಮಾಡ್ತೇನಂತಂದರೆ ನೆಕ್ಸ್ಟ್ ಪೇಜ್ಗೆ ಬರಬೇಕು. ಎಕ್ಸೆಪ್ಟ್ ಹೇಳ್ತಾ ಇರೋದು MCQ ಬಿಟ್ಟು ಹೇಳ್ತಾ ಇರೋದು, MCQಗೆ ಹೇಳ್ತೀನಿ ಅದು ಹೆಂಗೆ ಅಂತ, ಅದನ್ನು ಕೂಡ ಆಯಿತಾ. ನೆಕ್ಸ್ಟ್ ಥರ್ಡು, ರೈಟ್ ಆನ್ಸರ್ ಆನ್ ಬೋತ್ ಸೈಡ್ ಆಫ್ ಆಲ್ವೇಸ್. ನೋಡಿ ಆನ್ಸರ್ನ ಹೆಂಗೆ ಬರಿಬೇಕಂತಂದರೆ, ನೀವು ಈಗ ಇದೊಂದು ಪೇಜ್ ಅಂತ ಅಂದ್ಕೊಳ್ಳಿ, ಈ ಪೇಜ್ ಒಳಗಡೆ ಏನಂತಂದರೆ ಮತ್ತೆ 2 ಲೈನ್ ಆ ಕಡೆ ಈ ಕಡೆ ಸ್ವಲ್ಪ ಲೈನ್ಸ್ಗಳು ಇರ್ತವೆ. ಸೊ ಆ ಎರಡಕ್ಕೆ ಮಧ್ಯದಲ್ಲೇ ನೀವು ಆನ್ಸರ್ ಬರೀರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮೂರನೇದು, ಓಕೆ. ಈ ಹಿಂದೆನೂ ಕೂಡ ಎಲ್ಲರೂ ಕೂಡ ಹೆಂಗೆ ಬರ್ತಿದ್ರಿ, ನೀವು ಆನ್ಸರ್ ಗೊತ್ತಿದೆ ಅಂತ ಒಂದು ಸಿಕ್ಕಾಪಟ್ಟೆ ಬರೆಯೋದಲ್ಲ, ಆಯಿತಾ. ಸೊ ಎಷ್ಟು ಬರೀಬೇಕು ಅಷ್ಟೇ ಬರೀರಿ. ಅವ್ರ ಇನ್ಸ್ಟ್ರಕ್ಷನ್ ಏನು ಕೊಡೋರೆ, ಇದೊಂದು ಪೇಜ್ ಇದೆ, ಸೊ ನಮ್ಗೆ ಹೆಂಗಿದ್ರು ಈ 2 ಲೈನ್ ಬರಿಬೇಡ ಅಂತ ಹೇಳಿ, ಇಷ್ಟು ಲೈನ್ ಮಧ್ಯದಲ್ಲೇ ಬರೆಯೋಕ್ಕೆ ಹೇಳಿದ್ರೆ ಇಷ್ಟರಲ್ಲೇ ಬರೀರಿ, ಓಕೆ. ಇವನ್ನೆಲ್ಲ ನಂಬರ್ ಹಾಕೋಕ್ಕೆ 2, 3 ಹಾಕೋಕ್ಕಂತ ಇರ್ತದೆ ಅಷ್ಟೇ, ಓಕೆ. ಆ್ಯಂಡ್ ಇವು ಕೂಡ ಸ್ಕ್ಯಾನ್ ಆಗೋದಿಲ್ಲ ಅನ್ನೋಕೆ ಈ ಥರ ಮಾಡ್ತಾ ಇರ್ತಾರೆ ಅವರು. ನೆಕ್ಸ್ಟ್ 4ನೇದು, ದ ಮೇನ್ ಆನ್ಸರ್ ಬುಕ್ ಆ್ಯಸ್ 56 ಪೇಜಸ್. ನೋಡಿ ಅವ್ರು ಎಷ್ಟು ಬುಕ್ಲೆಟ್ ಪೇಜಸ್ ಎಷ್ಟಿರುತ್ತೆ ಅಂತ ಹೇಳೋ ಮೆನ್ಷನ್ ಮಾಡಿದರೆ 56 ಪೇಜಸ್ ಅಂತ ಇದೆ. ಅಂದರೆ ಇಫ್ ಯು ಫೈಂಡ್ ಮೋರ್ ಆರ್ ಲೆಸ್ ನಂಬರ್ ಆಫ್ ಪೇಜಸ್ ಇನ್ ದ ಆನ್ಸರ್ ಬುಕ್, ಕೈಂಡ್ಲಿ ಇನ್ಫಾರ್ಮ್ ದ ರೂಮ್ ಸೂಪರ್ಡೆಂಟ್, ಪ್ಲೀಸ್ ಎಕ್ಸ್ಚೇಂಜ್ ದ ಆನ್ಸರ್ ಬುಕ್ಲೆಟ್ ಇಫ್ ಯು ಫೈಂಡ್ ಎನಿ ಡಿಸ್ಕ್ರಿಪೆನ್ಸಿ. ನೀವು ಏನಾದರೂ 56 ಪೇಜ್ ಇರ್ತಕ್ಕಂಥದ್ದು ಬುಕ್ಲೆಟ್ ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಸಿಕ್ಕರೆ, ಸೊ ಇಮಿಡಿಯೇಟಾಗಿ ಅಲ್ಲಿ ಯಾರಿದ್ದಾರೆ ಸೂಪರ್ಡೆಂಟ್ಗೆ ತಿಳಿಸ್ಬೇಕು, ಎಕ್ಸ್ಚೇಂಜ್ ಮಾಡ್ಕೋಬೇಕು, ಬುಕ್ಲೆಟ್ನ ಅವ್ರು ಹೊಸದಾಗಿ ಕೊಡ್ತಾರೆ, ಓಕೆ. ಅಂದರೆ ಮಾಲ್ ಪ್ರಾಕ್ಟೀಸ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಎಲ್ಲ ಪಾಯಿಂಟ್ಸ್ ಹೇಳೋನು ಕೂಡ 56 ಪೇಜಸ್ ಇರ್ಬೇಕು ನಿಮ್ಮ ಬುಕ್ಲೆಟ್. ನೆಕ್ಸ್ಟ್ 5ನೇದು, ಡು ನಾಟ್ ಲೀವ್ ಎನಿ ಪೇಜಸ್ ಅನ್ಯೂಸ್ಡ್ ಇನ್ ಬಿಟ್ವೀನ್ ಆನ್ಸರ್. ನೋಡಿ ಆನ್ಸರ್ನ ನೀವು ಏನಪ್ಪ, ಈಗ ಅಷ್ಟು ಒಂದು 4 ಪೇಜ್ ಹಾಕ್ತೀನಿ ನಾನು ಇವಾಗ. ಇದು 1ನೇ ಪೇಜು, 2ನೇ ಪೇಜು, 3ನೇ ಪೇಜು, 4ನೇ ಪೇಜು. ಈ 1ನೇ ಆನ್ಸರ್ ಬರಿತಾ ಇದ್ದೀರಾ, ಸೊ 2 ಪೇಜ್ ಆಯ್ತದು, 2 ಪೇಜ್ ಕೂಡ ಇಲ್ಲಿವರೆಗೆ ಆನ್ಸರ್ ಬರ್ತಾರೆ. ಇದು ಪೇಜ್ ಬಿಟ್ಬಿಡೋದು, ಇದನ್ನ 3ನೇ ಪೇಜ್ ಬಿಟ್ಟು ಏನು ಮಾಡ್ತಾರೆ, ನೆಕ್ಸ್ಟ್ 4ನೇ ಪೇಜ್ನ ಆನ್ಸರ್ ಸ್ಟಾರ್ಟ್ ಮಾಡ್ಕೊತೀರಾ. ಸೊ ಆ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಓಕೆ. ನೆಕ್ಸ್ಟು, ಓಕೆ. ನೆಕ್ಸ್ಟ್ ನೋಡಿ 6ನೇದು ಹೆಂಗಿದೆ, ಸ್ವಲ್ಪ ನಿಮಗೆ ಫನ್ನಿ ಅನಿಸ್ಬೋದು ನೋಡಿ. ಡು ನಾಟ್ ಟಿಯರ್ ಆಫ್ ಎನಿ ಪೇಜಸ್ ಫ್ರಮ್ ದ ಮೇನ್ ಆನ್ಸರ್ ಬುಕ್. ಅಂದರೆ ನಾವು ಕಣ್ಣೀರು ಹಾಕ್ತೀವ, ಕಣ್ಣೀರು ಹಾಕ್ಬಾರ್ದು ಅಂತ. ಹೌದು ನೋಡಿ, ಬುಕ್ಲೆಟಲ್ಲಿ ನಿಮ್ಗೆ ಏನೇ ಆದರೂ ಕೂಡ ಅಂದರೆ ಬರೀ ಟಿಯರ್ ಅಂತಲ್ಲ, ಸೊ ವಾಟರ್ ಚೆಲ್ಲೋದಾಯಿತು, ಬೆವರು ಬಂದಿರೋದು, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಏನಾಗ್ತದೆ, ಒದ್ದೆ ಆಗ್ತದೆ, ಏನಾದರೂ ಬುಕ್ಲೆಟ್ ಏನಾದರೂ ಹರಿದು ಹೋಯ್ತು ಅಂದರೆ, ಓಕೆ, ನೀವು ಬರೆದಿರೋ ಆನ್ಸರು ಕೂಡ ಇನ್ವ್ಯಾಲಿಡ್ ಆಗ್ತದೆ. ಹಂಗಾಗಿ ನೆಕ್ಸ್ಟು 7ನೇದು ನೋಡಿ, ಫುಟ್ X ಮಾರ್ಕ್ಸ್ ಅಕ್ರಾಸ್ ದ ಅನ್ಯೂಸ್ಡ್ ಆರ್ ಬ್ಲ್ಯಾಂಕ್ ಪೇಜಸ್. ನೋಡಿ ಈಗ ನಾನು 5ನೇದು ಓದಿದೆ, ಏನು ಹೇಳಿ, ಡು ನಾಟ್ ಲೀವ್ ಎನಿ ಪೇಜಸ್ ಅಂತ. ಅದರದ್ದು 7ನೇದು ಕೊಟ್ಟವ್ರೆ, ಅದನ್ನ ಸುಮ್ಮನೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ಬಿಟ್ರಿ ಅಂತಂದರೆ ಅದಕ್ಕೆ ಏನು ಹಾಕ್ರಿ, X ಅಂತ ಒಂದು ಮಾರ್ಕ್, ಓಕೆ. ಅಂದರೆ ಈಗ ಇದೇ ಒಂದು ಪೇಜ್ ಹಾಕೋರಿ, ಇನ್ನು ಬಿಟ್ಟಿದ್ರೆ ಅಂತಂದರೆ ಈ ಥರ ಒಂದು ಮಾರ್ಕ್ ಹಾಕ್ರಿ ಅಂತ ಹೇಳ್ತಿದ್ದಾರೆ, ಓಕೆ. ಇನ್ ದ ಆನ್ಸರ್ ಬುಕ್ ಕಂಪಲ್ಸರಿ, ಅಂದರೆ ಇದು ಏನಾದ್ರು ಕಂಪಲ್ಸರಿ ಇದೆ ಈ ಥರ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದರೆ ಒಂದು X ಮಾರ್ಕ್ ಹಾಕಿಬಿಡಿ ಈ ಥರ ದೊಡ್ಡದಾಗಿ. ನೆಕ್ಸ್ಟ್ 8ನೇದು ಪಾಯಿಂಟು, ದ ಕ್ಯಾಂಡಿಡೇಟ್ ಶುಡ್ ಹ್ಯಾಂಡ್ ಓವರ್ ದೇರ್ ಆನ್ಸರ್ ಸ್ಕ್ರಿಪ್ಟ್ ಟು ದ ಇನ್ವಿಜಿಲೇಟರ್ ಪರ್ಸ್ನಲಿ
ಬಿಫೋರ್ ಲಿವಿಂಗ್ ದ ಎಕ್ಸಾಮಿನೇಷನ್ ಹಾಲ್. ಇದಂದ್ರೆ ಎಲ್ಲರೂ ಮಾಡ್ತಾರೆ, ನೀವು ಬೇಡ ಅಂದ್ರೆ ಅವ್ರು ಎಸ್ಕೊಂತಾರೆ. ಅಂದರೆ ನೀವು ಎಲ್ಲನೂ ಕೂಡ ಬರೆದಾದ ತಕ್ಷಣ ಆನ್ಸರ್ ಎಲ್ಲರೂ ಕೂಡ ಬರೀತಾರೆ, ಟೈಮ್ ಮುಗಿತು ಅಂತಂದ್ರೆ ನಿಮ್ಮ ಬುಕ್ಲೆಟ್ನ ಇನ್ವಿಜಿಲೇಟರ್ ಯಾರಾದ್ರೂ ಅವ್ರು ಕೊಟ್ಟು ಹೋಗ್ಬೇಕು, ಪರ್ಸನಲಿ ಕೊಟ್ಟು ಹೋಗ್ತಾರೆ. ಎಲ್ಲರೂ ಕೂಡ ಅವರೇ ಎಸ್ಕೊಂತಾರೆ, ನೀವು ಬೇಡ ಅಂದ್ರೆ ಕೂಡ ಅದನ್ನ ಬಿಡಿ. ನೆಕ್ಸ್ಟ್ 9ನೇದು, ದ ಕ್ಯಾಂಡಿಡೇಟ್ ಶುಡ್ ರೈಟ್ ಪೇಜ್ ನಂಬರ್ ಆಫ್ ದ, ಇದು ಮೇನ್ ಈ ಹೊಸದಾಗಿ ಚೇಂಜಸ್ ಅಂದರೆ ಈ ವರ್ಷ ಇದ್ದೇ ಕಾಣಿಸ್ತು, ಮೇನ್ ಇಂಪಾರ್ಟೆಂಟ್ ಇದು 9ನೇ ನೋಡಿ. ದ ಕ್ಯಾಂಡಿಡೇಟ್ ಶುಡ್ ರೈಟ್ ಪೇಜ್ ನಂಬರ್ ಆಫ್ ದ ಕ್ವಶನ್ ಆನ್ಸರ್ಡ್ ಇನ್ ದ ಪಾರ್ಟ್ 7 ಆಫ್ ದ ಫೇಸ್ 2 ಆಫ್ ದ ಆನ್ಸರ್ ಬುಕ್ಲೆಟ್. ನೋಡಿ ಈಗ 2 ಪೇಜ್ ಕೊಡ್ತಾರೆ, ಇಲ್ಲಿ ತೋರಿಸ್ತೀನಿ ನಾನು, ಇದೇ ನೀವು ಸ್ಟಾರ್ಟಿಂಗ್ ತೋರಿಸ್ತೀನಲ್ವ, ಇದೇ ನಿಮಗೆ. ಸೊ ಇಲ್ಲಿ ಪಾರ್ಟ್ 7 ಅಂತಂದರೆ ಇಲ್ಲೇ ಕಾಣಿಸ್ತಿದೆ ನೋಡಿ, ಇದೇ ಪಾರ್ಟ್ 7. ಇಲ್ಲಿ ಏನಂದರೆ ಹೊಸದಾಗಿ ಏನು ಮಾಡೋರು ಅಂತಂದ್ರೆ ಇಲ್ಲಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಪೇಜ್ ನಂಬರ್ ಖಾಲಿ ಬಿಟ್ಟವ್ರೆ, ಅವರೇ ಕ್ವಶನ್ ನಂಬರ್ ಹಾಕೋರೆ, ಅಲ್ಲಿ ಪೇಜ್ ನಂಬರ್ ಬಿಟ್ಟವ್ರೆ. ಸೊ ಇಲ್ಲಿ ಏನು ಹೇಳಂತಂದ್ರೆ ಅಗೇನೆಸ್ಟ್ ದ ಕ್ವಶನ್ ನಂಬರು ನೀವು ಪೇಜ್ ನಂಬರ್ ಬರೀಬೇಕು. ಓಕೆ, ಹೆಂಗೆ ಅಂತಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಪೇಜ್ ನಂಬರ್, ಇಲ್ಲಿ ಕಾಣಿಸ್ತಿದೆ ಕ್ವಶನ್ ಟೋಟಲ್ 30 ಕ್ವಶನ್ ಅಂತ ಕೊಟ್ಟವ್ರೆ. ಬಟ್ ನೀವು 30 ಕ್ವಶನ್ ಇರಲ್ಲ, ಇನ್ ಕೇಸ್ ಇದ್ರೂ ಇರಲಿ ಅಂತ 30 ಕೊಟ್ಟವ್ರೆ. ಓಕೆ, ಈಗ ನೀವು ಕ್ವಶನ್ ನಂಬರ್ 1 ಹಾಕಿದ್ರೆ ನಿಮಗೆ ಅದನ್ನು 1 to 8, ಓಕೆ 8 ಪೇಜಸ್ವರೆಗೂ ಕೂಡ ಬರ್ದಿರ ಅಂದರೆ 1 to 8. ಓಕೆ, ಅದನ್ನು ನೀವು ಏನಾದರೂ 2ನೇ ಕ್ವಶನ್ನು 9ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ 15ರವರೆಗೂ ಕೂಡ ಬರ್ಕೊಂಡಿದ್ರೆ 15. ಅದೇ ನೀವು ಫಾರ್ ಎಕ್ಸಾಂಪಲ್ 3rd ಕ್ವಶನ್ನ ನೀವು 45ನೇ ಪೇಜ್ ಬರುತ್ತೆ ಅಂದರೆ 45. ಓಕೆ, 4ನೇ ಕ್ವಶನ್ ಏನಾದರೂ 27 ಪೇಜ್ ಬರೆದಿದ್ರೆ 27ರಿಂದ ಎಷ್ಟು 2 ಪೇಜ್ ಬರುತ್ತೆ ಅಂದರೆ 28. ಈ ಥರ ಅಂದರೆ ನೀವು ಎಲ್ಲಾದರೂ ಬರೀರಿ, ಬಟ್ ಆ ಪೇಜ್ ನಂಬರ್ ಮೆನ್ಷನ್ ಮಾಡಿರಿ ಅಂತ ಹೇಳೋರು ಅಷ್ಟೇ. ಏನು ಇದೇ ನೋಡ್ರಪ್ಪ ಚೇಂಜಸ್ ಅಂದರೆ ಏನು ದೊಡ್ಡದೇನಾಗಿಲ್ಲ. ಓಕೆ, ನೆಕ್ಸ್ಟು ಏನಪ್ಪ ಅಂದರೆ ಓಕೆ ವೆಯ್ಟ್, ಎಷ್ಟನೇದು ದ ಕ್ಯಾಂಡಿಡೇಟ್ ಆ್ಯಂಡ್ ಅದಾಯಿತು. ಆ್ಯಂಡ್ ಶುಡ್ ರೈಟ್ ಪೇಜ್ ನಂಬರ್, ಕ್ವಶನ್ ನಂಬರ್, ಆನ್ಸರ್ ಪಾಡ್ದೆ. ಓಕೆ, ಅದಾಯಿತು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಅದನ್ನೇ ಹೇಳ್ತಾರೆ, ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಿದ್ದಾರೆ 10ನೇದು. ಇಫ್ ದ ಕ್ಯಾಂಡಿಡೇಟ್ ಆ್ಯಸ್ ರೈಟ್ ಕ್ವಶನ್ ನಂಬರ್ 1 ಅಕ್ರಾಸ್ ದ ಪೇಜ್ ನಂಬರ್ 1 to 5, ಪ್ಲೀಸ್ ರೆಕಾರ್ಡ್ ಇಟ್ 1 to 5. ಅದನ್ನೇ ಹೇಳ್ತಾರೆ ನಿಮಗೆ. ಸೊ ನೀವೇನಾದರೂ ಕ್ವಶನ್ ನಂಬರ್ 1 5 ಪೇಜ್ ಬರೆದಿದ್ದೀರ ಅಂತಂದರೆ ಮೆನ್ಷನ್ ಹೆಂಗೆ ಮಾಡಿ ಅಂತಂದರೆ ಕ್ವಶನ್ ನಂಬರ್ ಮುಂದೆ ಅಂದರೆ ಇಲ್ಲಿ ಕ್ವಶನ್ ನಂಬರ್ ಮುಂದೆ ಪೇಜ್ ನಂಬರ್ 1 to 5 ಅಂತ ಮೆನ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಇಫ್ ದ ಕ್ಯಾಂಡಿಡೇಟ್ ಆ್ಯಸ್ ರಿಟರ್ನ್ ಕ್ವಶನ್ ನಂಬರ್ 1 ಇನ್ ಪೇಜ್ ನಂಬರ್ 45, ನೋಡಿ ಕ್ವಶನ್ ನಂಬರ್ 1ಕ್ಕೆ 45 ಏನಾದರೂ ಬರೆದೇವು 45ನೇ ಪೇಜಲ್ಲಿ ಬರೆದಿತ್ತಂದರೆ ಪ್ಲೀಸ್ ರೆಕಾರ್ಡ್ ಇಟ್ 45 to 45. ಅಂದರೆ ಕ್ವಶನ್ ನಂಬರ್ ಇದ್ರ ಮುಂದ್ಗಡೆ 45 ಅಂತ ಬರೀಬೇಕು ನೀವು. ಇನ್ ಕೇಸ್ 45 ಪೇಜ್ನ ನಂಬರ್ ಬರೆದಿದ್ರೆ ಓಕೆ 45 ಅಂತ ಬರೀಬೇಕು. ಇನ್ ಕೇಸ್ ಈ ಕ್ವಶನ್ ನಂಬರ್ 1ಅನ್ನು 45ರಲ್ಲಿ ಬರೆದಿದ್ರೆ ಓಕೆ. ನೆಕ್ಸ್ಟ್ ಏನಿದೆ ನೋಡಿ 12ದ್ದು, ರೈಟ್ NA ಫಾರ್ ಕ್ವಶನ್ಸ್ ದಟ್ ಆರ್ ನಾಟ್ ಆನ್ಸರ್ಡ್. ಅಂದರೆ ನಾಟ್ ಅಟೆಂಡ್ ಅಂತ NA ಅಂತಂದರೆ ನೀವು ಇನ್ ಕೇಸ್ ನೀವು ಏನಾದರೂ ಕ್ವಶನ್ ನಂಬರೇ ಬರ್ದಿಲ್ಲ ಅಂದರೆ ಅಟೆಂಡೇ ಮಾಡಿದ್ದಿಲ್ಲ, ಓಕೆ ಜಸ್ಟ್ ಈ ಥರ ಹಾಕ್ಕೊಂಡಿದ್ರಿ ಆ ಥರ ಮಾಡಿದ್ದಾರೆ ಅಂತಂದರೆ ಆ ಕ್ವಶನ್ ನಂಬರ್ ಮುಂದೆ ನೀವೇನು ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಬರ್ತೀರಾ 9ನೇ ಕ್ವಶನ್ ನಿಮ್ಗೆ ಗೊತ್ತಿಲ್ಲ ಆನ್ಸರು, ಟೈಮ್ ಕೂಡ ಆಗಲಿಲ್ಲ ಬರಲೇ ಇಲ್ಲ ಅಂತಂದರೆ NA ಅಂತ ಹಾಕೋಬೇಕು. ಅಂದರೆ ಹೆಂಗೆ ಬರ್ತೀರಾ, ನೆಕ್ಸ್ಟ್ 9ರ ಮುಂದೆ NA ಅಂತ ಬರಬೇಕು ಅಷ್ಟೇ. NA ಅಂತಂದ್ರೆ ನಾಟ್ ಅಟೆಂಡ್, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅದು ಹುಡ್ಕೊಳಕ್ಕೆ ಹೋಗಲ್ಲ, ಆ ಕ್ವಶನ್ ನಂಬರ್ನ ಹುಡ್ಕೊಳಕ್ಕೆ ಹೋಗಲ್ಲ ಅವರು. ಇನ್ವಿಜಿಲೇಟರ್ ಅಲ್ಲ, ಇವ್ಯಾಲ್ಯೂಯೇಟರ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 13ನೇದು ನೋಡಿ, ಎಕ್ಸೆಪ್ಟ್ ಫಾರ್ MCQ ಆಲ್ ಕ್ವಶನ್ಸ್ ಟು ಬಿ ರಿಟರ್ನ್ ಇನ್ ಫ್ರೆಶ್ ಪೇಜ್. ನೋಡಿ ಎಕ್ಸೆಪ್ಟ್ ಅಂತ ಸ್ಟಾರ್ಟಿಂಗ್ ಹೇಳಿದೆ, MCQನ ಬಿಟ್ಟು ಎಲ್ಲ ಕ್ವಶನ್ಸ್ಗಳನ್ನ ನೀವು ಫ್ರೆಶ್ ಪೇಜಲ್ಲಿ ಹೊಸದಾಗಿ ಆನ್ಸರ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇನ್ನೂ ಕೂಡ ಕ್ಲಿಯರ್ ಹೇಳ್ತೀನಿ ನೋಡಿ. ಈಗ ಸ್ಕ್ರೀನಲ್ಲಿ ಒಂದು 5-6 ಪೇಜ್ ಹಾಕ್ಕೊಂಡಿದ್ದೀನಿ. ಈಗ 1ನೇ ಕ್ವಶನ್ ಸ್ಟಾರ್ಟ್ ಮಾಡಿದ್ರಿ, 2 ಪೇಜ್ವರೆಗೂ ಕೂಡ ಆಯ್ತದು. 2ನೇ ಕ್ವಶನ್ ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದನ್ನು 3ರಿಂದ 4ರಿಂದ ಸ್ಟಾರ್ಟ್ ಆಯಿತು. ಸೊ ನೀವೇನಾದರೂ MCQ ಬರಿತೀನಿ ಅಂತಂದರೆ ಈಗ 5ನೇದಿಂದ ಸ್ಟಾರ್ಟ್ ಆಯಿತು. 5ನೇ ಕ್ವಶನ್ನು MCQ ಇದೆಯಪ್ಪ. ಓಕೆ, ಅದರಲ್ಲಿ 5ನೇ ಕ್ವಶನು ಒಂದು ಆನ್ಸರ್ ಬರೆದ್ರಿ. 6ನೇ ಕ್ವಶನ್ನು ಕೂಡ MCQನೇ ಇತ್ತಂದರೆ ಅದೇ ಪೇಜ್ ಒಳಗೆ ಬರಿಬೋದು. 7ನೇ ಕ್ವಶನ್ ಕೂಡ MCQ ಇತ್ತಂದರೆ ಅದು ಒಂದೇ ಪೇಜ್ ಒಳಗೆ ಬರಿಬೋದು. ಸೊ ನೀವು ರೆಕಾರ್ಡ್ ಮಾಡೋದು ಹೆಂಗೆಪ್ಪ ಅಂತಂದರೆ 5, 6, 7, 8 ಹೇಳಿದೆ ನಾನು. ನೀವು ಪೇಜ್ ನಂಬರ್ ಸೇಮ್ ಹಾಕಬೇಕು. ಕ್ವಶನ್ ನಂಬರ್ ಏನಿದೆ 5ನೇ ಕ್ವಶನ್ ನಂಬರ್ಗೆ ಪೇಜ್ ನಂಬರ್ 5, 6ನೇ ಕ್ವಶನ್ ನಂಬರು ಕೂಡ ಪೇಜ್ ನಂಬರ್ 5, ಅಂದರೆ 5 to 5, 5 to 5, 7ನೇ ಕ್ವಶನು ಕೂಡ 5 to 5 ಈ ಥರ. ಓಕೆ, ಈ ಥರ ಏನು ಮಾಡಿ ಅಂತಂದರೆ ಕ್ವಶನ್ ನಂಬರ್ ಮುಂದ್ಗಡೆ ಪೇಜ್ ನಂಬರ್ ಹಾಕಬೇಕು ಅಷ್ಟೇ. ಎಷ್ಟಾಯ್ತು ಟೋಟಲ್ ಆಗಿ 13 ಆಯಿತು. 14ನೇದು, ಇಟ್ಸ್ ಮಾಂಡೇಟರಿ ಟು ಫಿಲ್ ಪಾರ್ಟ್ 7 ಆಫ್ಟರ್ ದ ಕಂಪ್ಲೀಟಿಂಗ್ ದ ಎಕ್ಸಾಮ್ ಆ್ಯಂಡ್ ಬಿಫೋರ್ ದ ಹ್ಯಾಂಡ್ ಓವರ್ ದ ಆನ್ಸರ್ ಬುಕ್ಲೆಟ್. ನಾನು ಇದನ್ನೊಂದು ಕೇಳ್ಕೊಳ್ಳೋದು ಯೂನಿವರ್ಸಿಟಿ ಕಡೆಯಿಂದ, ಗಿವ್ 10 minutes ಮೋರ್. ಯಾಕೆಂತಂದರೆ 10 ನಿಮಿಷ ಜಾಸ್ತಿ ಕೊಡ್ರಿ. ಯಾಕೆಂತಂದ್ರೆ ಇದನ್ನ ಹುಡುಗರು ಏನಾಗ್ತದೆ ಎಲ್ಲ ಆನ್ಸರ್ ಬರೆದು ಬಿಡ್ತಾರೆ. ಬರೆದಾದ್ಮೇಲೆ ಮತ್ತೆ ಅದನ್ನೆಲ್ಲ ಕೂಡ ನೀಟಾಗಿ ಕೂತ್ಬಿಟ್ಟು ಮಾಡ್ಕೋತ ಕೂರ್ಲಿಕ್ಕೆ ಟೈಮ್ ಆಗುತ್ತೆ. ಮೊದಲೇ ಹುಡುಗರು ಏನಾಗ್ತಾ ಇರ್ತಾರೆ ಅಂತಂದರೆ ಒಂಥರ ಅಲ್ಲಿ ಮೊದಲೇ ಟೆಂಪರಲ್ಲಿ ಇರ್ತಾರೆ, ಅಂದ್ರೆ ಓವರ್ ರೈಟಿಂಗಲ್ಲಿ ಬರಿತಾ ಇರ್ತಾರೆ ಸಿಕ್ಕಾಪಟ್ಟೆ. ಅಂಥ ಟೈಮ್ ಒಳಗಡೆ ನೀವು ಎಲ್ಲ ಮುಗಿಸಿದ ತಕ್ಷಣ ಟೈಮ್ ಇಲ್ಲದೆ ಇರುವಾಗ ಇದನ್ನ ಫಿಲಪ್ ಮಾಡಿಲ್ಲ ಅಂತ ಅವಾಗ ಕೇಳ್ತಾ ಕುಂತ್ರೆ ಹುಡುಗರೇ ತೊಂದರೆ ಆಗ್ಬೋದು. ಒಂದು 10 ನಿಮಿಷ ಹೆಚ್ಚಿಗೆ ಕೊಟ್ಟರೆ ಯೂನಿವರ್ಸಿಟಿ ಅವ್ರಿಗೆ ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ತದೆ ತುಂಬೋಕ್ಕಂತ. ನೆಕ್ಸ್ಟ್ 14 ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಮಾಂಡೇಟರಿ ಇದೆ, ನೀವು ಫಿಲ್ ಮಾಡಲೇಬೇಕು. ಓಕೆ, ಫಾರ್ಟ್ ಅಂದರೆ 7 ಏನಿದೆ ಅದು 7ನೇ ಫಾರ್ಟು, ಅದಕ್ಕೆ ಫಿಲ್ ಮಾಡಲೇಬೇಕು ನೀವು. ಕ್ವಶನ್ ನಂಬರ್ ಮುಂದ್ಗಡೆ ಪೇಜ್ ನಂಬರು ಎಂಟ್ರಿ ಮಾಡಲೇಬೇಕು, ಮಾಂಡೇಟರಿ ಅಂತ ಮಾಡೋರೆ.
ನೆಕ್ಸ್ಟ್ 15ನೇದು ಸ್ಟೂಡೆಂಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ನಾಟ್ ಟು ಟೆಂಪರ್ ಟು ಓವರ್ ರೈಟಿಂಗ್ ದ ಬಾರ್ ಕೋಡ್ಸ್ ಪ್ರಿಂಟೆಡ್. ಅಂದರೆ ಇದೇನಿಲ್ಲ, ನೀವು ಬರಿತಾ ಬರೀ ಸಿಕ್ಕಾಪಟ್ಟೆ ಎಲ್ಲಿ ಬೇಕಲ್ಲೇ ಬರಿತಿರ್ತಾರೆ, ಯಾಕಂದ್ರೆ ಅಷ್ಟೇ ಇರ್ತಾರೆ. ಸೊ ಏನಿಲ್ಲ, ಜಾಸ್ತಿ ಟೆಂಪರ್ ಆಗಿಬಿಟ್ಟು ಓವರ್ ರೈಟಿಂಗ್ ಎಲ್ಲಿ ಬೇಕಲ್ಲೇ ಬರೆಯಂಗಿಲ್ಲ, ಬಾರ್ ಕೋಡ್ ಮೇಲೆ ಆಯಿತು. ಸೊ ಅದು ಹೇಳಿದೆ ನಾನು, ಎರಡು ಲೈನ್ ಹಾಕಿರ್ತಾರೆ ಒಂದು ಪೇಜ್ ಒಳಗಡೆ, ಇದೊಂದು ಆ ಕಡೆ ಈ ಕಡೆ ಬಿಟ್ಟರೆ ಈ ಕಡೆ ಎಲ್ಲನೂ ಕೂಡ ಬರಿಬೇಡ್ರಿ ಅಂತ ಹೇಳ್ತಿದ್ರು ಅಷ್ಟೇ. ನೆಕ್ಸ್ಟು ಇನ್ವಿಜಿಲೇಟರ್ ಆರ್ ಇನ್ಸ್ಟ್ರಕ್ಟೆಡ್ ಟು ಸ್ಟ್ರೈಕ್ ಆಫ್ ದ ಎಂಟಿ ಪೇಜಸ್ ಆ್ಯಂಡ್ ಸ್ಟ್ರೈಕ್ ಅಪ್ ದ ಎಂಟಿ ಪೇಜಸ್ ಆ್ಯಂಡ್ ರೂಮ್ ಸೂಪರ್ಡೆಂಟ್ ಮಸ್ಟ್ ಎನ್ಶೂರ್ ದಟ್ ಇಟ್ ಇಸ್. ಅಂದ್ರೆ ಏನಿಲ್ಲ, ಸಿಂಪಲ್ ಲಾಸ್ಟ್ನೇದಿನೆಲ್ಲ ನೀವೇನು ಈ ಥರ ಎಕ್ಸ್ ಹಾಕಿ ಬಿಟ್ಟಿರ್ತೀರೋ, ಈ ಪೇಜಸ್ನ ಬಿಟ್ಟಿರೋದು ಒನ್ ಟೈಮ್ ಚೆಕ್ ಮಾಡ್ಬೇಕಂತ ಅವ್ರಿಗೆ ಬಿಟ್ಟಿರೋದು, ನಿಮ್ದು ಏನಲ್ಲ ಇದು ಆಯಿತಾ. ಸರಿ, ಇದಿಷ್ಟು ಹೊಸದ ಮೇನ್ ಥಿಂಗ್ಸ್ ಅದಂದರೆ ಇದರಲ್ಲಿ ಏನೂ ಇಲ್ಲ, ಇದೇ ಮೇನ್ ಥಿಂಗ್ಸ್ ಆಯಿತಾ. ಈಗ ಹೊಸದಾಗಿ ಬಂದಿರೋದು ನೀವು ಕ್ವಶನ್ ನಂಬರ್ ಮುಂದೆ ಪೇಜ್ ನಂಬರ್ ಹಾಕೊಳ್ಳಿ ಅಷ್ಟೇ. ಓಕೆ, ಆ್ಯಂಡ್ ಎಲ್ಲಿ ಬೇಕಲ್ಲಿ ಹೇಳ್ದಂಗೆ ಅದ್ರ ಮೇಲ್ಗಡೆ ಆಚೆ ಕಡೆ ಈ ಕಡೆ ಬರಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನೀರು ಎಲ್ಲ ಕೂಡ ಚೆಲ್ಲಾಡಬೇಡಿ. ಆ್ಯಂಡ್ ಬರೀರಿ, ಓಕೆ, ಆ್ಯಸ್ ಯೂಶುವಲ್ ಸೇಮ್ ಬರ್ದಂಗೆ ಬರೀರಿ, ಏನಿಲ್ಲ. ಇದೊಂದು ಕ್ವಶನ್ ನಂಬರ್ ಒಂದು ಹಾಕಿಬಿಡ್ರಪ್ಪ, ಸ್ವಲ್ಪ ಬೇಗ ಬರೀರಿ. ಯಾಕಂದ್ರೆ 3 hour ಇರ್ತದೆ, ನಿಮ್ಮೇನು MCQ ಇರ್ತವೆ. ಸೊ ಅಷ್ಟೊಂದೇನು ಟೈಮು ನೀವು ಒಂದು ಐಡಿಯಾ ಹಾಕೊಂಬಿಡಿ ಸ್ಟಾರ್ಟಿಂಗೆ. ಓಕೆ, ಇಲ್ಲ ಅಂತಂದರೆ ಸ್ಟಾರ್ಟಿಂಗೆ ಹಾಕೊಂಬಿಟ್ರಿ, ನೀವು ಅನ್ಕೋಬೇಕು ಇಷ್ಟೇ ಪೇಜ್ ಬರಿತೀನಿ ಅಂತಂದರೆ. ಈಗ 1ನೇ ಕ್ವಶನ್ 1 to 8 ಪೇಜ್ ಅಂದ್ರೆ ಲಾಂಗೆಸ್ಟ್ ಇದೆ 15 ಮಾರ್ಕ್ಸ್ ಅಂತಂದರೆ 8 ಪೇಜ್ ಬರಿತಾನೆ, 8 ಪೇಜ್ ಮಾಡ್ಕೊಂಡ್ಬಿಡೋದು. ಓಕೆ, ಇಲ್ಲ ನಾನು 2ನೇ ಕ್ವಶನ್ ಕೂಡ ಲಾಂಗೆಸ್ಟ್ ಇದೆ, ಸೊ ನಾನು 2 to 15 ಕೂಡ ಬರ್ತೀನಿ ಅಥವಾ 16 ಕೂಡ ಬರ್ತೀನಿ ಅಂದರೆ ಸ್ಟಾರ್ಟಿಂಗ್ ಹಾಕೊಂಬಿಡಿ. ಸ್ಟಾರ್ಟಿಂಗ್ ಅಂದರೆ ನೀವು ಕ್ವಶನ್ ನಂಬರ್ ಹಾಕ್ಕೊಂಡು ಇಲ್ಲಿ ತುಂಬೋದು ಮಾತ್ರ ಲಾಸ್ಟಿಗೆ ಮಾಡ್ರಪ್ಪ. ಯಾಕಂತಂದರೆ ನೀವು ಅಪ್ಪಿತಪ್ಪಿ ಅಲ್ಲಿ ಬೇಕಾದ್ರೆ ಚೇಂಜಸ್ ಮಾಡ್ಬೋದು ನೀವು ಕಾಟ್ ಹೊಡೆದು, ಬಟ್ ಇಲ್ಲಿ ಚೇಂಜಸ್ ಮಾಡಿದ್ರೆ ಸರಿ ಅನ್ಸಲ್ಲ. ಹಂಗಾಗಿ ಸರಿ, ಇದಿಷ್ಟೇ, ಏನಿಲ್ಲ ಅಪ್ಡೇಟ್ಗಳು. ಬರೀರಿ, ಎಕ್ಸಾಮ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಎಲ್ಲರಿಗೂ. ಬಾಯ್.